ನನಗೂ ಅಷ್ಟೇ ಮಾಹಿತಿ ಇರೋದು. ಸಂಪೂರ್ಣ ಮಾಹಿತಿಯನ್ನು ತಗೊಂಡ ನಂತರ ಪ್ರತಿಕ್ರಿಯೆ ಮಾಡಿದೆ. ಯಾಕೆಂದರೆ ಇದು ಭಾಳ ಸೆನ್ಸಿಟಿವ್ ಆಗಿರೋದ್ರಿಂದ ವಿಷಯಗಳನ್ನ ತಗೊಂಡೇನೆ ನಾನು ಮಾತಾಡಬೇಕಾಗ್ತದೆ. ಹಾಗಾಗಿ ನಾನು ಹೈಕೋರ್ಟಿಗೆ ಹೋಗಿರೋದು ಗೊತ್ತು, ಆದರೆ ವಿಷಯಗಳು ಬೇರೆ ಬೇರೆ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ತಗೊಂಡ ನಂತರ ಹೇಳ್ತೇನೆ. ಸರ್, ನಾನು ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಅಲ್ಲ ಸರ್, ಇದು ಒಂದು ರೀತಿಯಲ್ಲಿ ಷಡ್ಯಂತ್ರ ಮಾಡಿದವರೇ ಒಂದು ರೀತಿಯಲ್ಲಿ ಬೇರೆ ಬೇರೆ ರಕ್ಷಣೆ ಕೇಳ್ತಾ ಇರೋದು, ಹೈಕೋರ್ಟ್ ಮೊರೆ ಹೋಗ್ತಾ ಇರೋದು, ಎಲ್ಲ ಒಂದ್ ಕಡೆ ಪ್ರಕರಣದ ತನಿಖೆನೂ ಕೂಡ ಒಂದ್ ರೀತಿಯಲ್ಲಿ ವಿಳಂಬ ಆಗ್ತಿದೆ. ಮತ್ತೆ ಸರ್ಕಾರಕ್ಕೆ ಹಿನ್ನಡೆ ಪದೇ ಪದೇ ಆಗ್ತಾ ಇದೆ ಅಂತ, ತನಿಖೆಗೂ ಹಿನ್ನಡೆ ಆಗ್ತಿದೆ ಅಂತ ನಮ್ಮ ಹತ್ರ SIT-ನವರು ಏನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಸಂದರ್ಭ ಬಂದಾಗ ಕೋರ್ಟಿಗೆ ಹೇಳ್ತಾರೆ. ಕೋರ್ಟಿಗೆ ಅವ್ರು ಹೋಗಬಾರ್ದು ಅಂತ ನಾವು ತಡೆಯೋಕ್ಕಾಗೋದಿಲ್ಲ. ಆದರೆ ಅವ್ರಿಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಏನು ಮಾಹಿತಿ ಕೊಡಬೇಕು SIT-ನವ್ರು ಕೊಡ್ತಾರೆ. ಏಕೆಂದರೆ ಅನೇಕ ವಿಚಾರಗಳು ಬೇರೆಯವರಿಗೆ ಯಾರಿಗೂ ಗೊತ್ತಿರೋದಿಲ್ಲ. SIT ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಅದನ್ನು ಕೋರ್ಟ್ ಮುಂದೆನೇ ಹೇಳ್ತಾರೆ. ಅವರು ವರದಿ ಕೊಡಿ ಅಂತ ಕೇಳಿದ್ರಲ್ಲ ಸರ್, ಅವರು ಹೇಳಿದ್ದಾರೆ, ಈಗಾಗಲೇ ಮೊದಲನೇ ವಾರದಲ್ಲಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸರ್, ಇದು ಮಧ್ಯಂತರ ವರದಿನ ಪೂರ್ಣ ವರದಿ ಕೊಡ್ತಾರ ಗೊತ್ತಿಲ್ಲ, ಅದು ಯಾವ ರೀತಿ ಕೊಡ್ತಾರೆ ಅಂತ. ನಾವು ಆದಷ್ಟು ಬೇಗ ಅಂತ ಹೇಳಿದ್ವಿ, ನಾವು ಅಕ್ಟೋಬರ್ನಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು, ಈಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಅವರು ಸಂಪೂರ್ಣ ಮಾಹಿತಿ, ಸಂಪೂರ್ಣ ವರದಿ ಕೊಡ್ತಾರಾ ಅಥವಾ ಇಂಟರಿಮ್ ವರದಿ ಕೊಡ್ತಾರಾ ಅಂತೇಳಿ ಗೊತ್ತಿಲ್ಲ ನಮಗೆ. ಅವರು ಕೊಟ್ಟ ನಂತರ ಗೊತ್ತಾಗುತ್ತೆ. ಷಡ್ಯಂತ್ರ ಮಾಡಿದ್ದಾರೆ ಅಂತ ಬರೀ ಮಾತಾಡಷ್ಟೇ, ಬಟ್ ಅದನ್ನು ಕಾನೂನು ಪ್ರಕಾರವಾಗಿ ಏನು ಆಗ್ತಾ ಇಲ್ಲ. ಅಲ್ಲ, ನಮಗೆ ನಿಮ್ಗೆ ಗೊತ್ತಿಲ್ಲ ಅಲ್ಲ, ನಿಮ್ಗೂ ನಮಗೂ ಗೊತ್ತಿಲ್ಲಲ್ಲ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಕಾನೂನು ರೀತಿ ಅಂತೇಳಿ. ನಾವು ಹಂಗೆ ಅಂದ್ಕೊಂಡಿದ್ದೀವಿ, ನೀವು ಆ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ. ಅದು ಕೋರ್ಟ್ ಮುಂದೆ ಬಂದಾಗಲೇ ಗೊತ್ತಾಗುತ್ತೆ. ಅಲ್ಲ, ಅದು ಆರ್ಡಿನೆನ್ಸ್ ಮಾಡಬೇಕು ಅಂತೇಳಿ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ರು. ಅಲ್ಲಿ ನಾವು ಚರ್ಚೆ ಮಾಡಿ ಆರ್ಡಿನೆನ್ಸ್ ಮಾಡೋದು ಬೇಡ, ಕಾನೂನನ್ನು ಮಾಡಬೇಕು. ಅಸೆಂಬ್ಲಿ 8ನೇ ತಾರೀಕು 9ನೇ ತಾರೀಕೇನೋ ಡಿಸೆಂಬರ್ಗೆ ವಿಂಟರ್ ಸೆಷನ್ ಬೆಳಗಾಂನಲ್ಲಿ ಕರಿತೇವೆ. ಒಂದೇ ಸಾರಿ ಇದನ್ನ ಆ್ಯಕ್ಟನ್ನೇ ತೊಗೊಂಬಂದ್ಬಿಡಿ ಅಂತ ಹೇಳಿದ್ರು. ಹೊಸ ಆ್ಯಕ್ಟನ್ನೇ ತೊಗೊಂಬಂದ್ಬಿಡಿ, ಆರ್ಡಿನೆನ್ಸ್ ಮಾಡಿ ಮತ್ತೆ ಗವರ್ನರಿಗೆ ಕಳಿಸಿ ಅದು ವಿಳಂಬ ಆಗಿ ಅದೆಲ್ಲ ಆಗೋದಕ್ಕಿಂತ ಹೆಚ್ಚಾಗಿ ಒಂದೇ ಸಾರಿ ನಾವು ಆ್ಯಕ್ಟನ್ನೇ ಮಾಡೋಣ ಅಸೆಂಬ್ಲಿಯಲ್ಲಿ, ಅಲ್ಲೇ ಚರ್ಚೆ ಆಗಲಿ. ಅಲ್ಲ, ಅದನ್ನು ಮುಖ್ಯಮಂತ್ರಿಗಳು ಅದನ್ನು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಚರ್ಚೆ ಮಾಡಿದ ಮೇಲೆ ಏನು ರಿಸಲ್ಟ್ ಬರುತ್ತೆ ಅಂತ ಗೊತ್ತಿಲ್ಲ. ಅವರಿಗೂ ಕೂಡ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಇನ್ನೂ ತೀರ್ಮಾನ ಆಗ್ತದೆ. ಯಾವ ಔತಣಕೂಟ ಅಲ್ಲ ರೀ. ಪ್ರತಿ ಸಾರಿ ತುಮಕೂರಿಗೆ ಬಂದಾಗ ಅದು ಹೈವೇನಲ್ಲೇ ಅವ್ರ ಮನೆ ಇದೆ, ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಸಾರ್ ಅಂತ ಕರೀತಾರೆ. ಆಯಿತು ಅಂತ ನಾವೆಲ್ಲ ಹೋಗಿ ಊಟ ಮಾಡ್ತೀವಿ ಅಷ್ಟೇ. ಈ ಸರಿನೂ ಕೂಡ 7ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ರಾಜಣ್ಣ ಅವ್ರು ಹೋಗಿ ಹೇಗಿದ್ರು ಬರ್ತಾ ಇದ್ದೀರಾ, ಮಾಮೂಲಿ ನಮ್ಮ ಮನೆಗೆ ಊಟಕ್ಕೆ ಬರಬೇಕಲ್ಲ, ಬಂದ್ಬೇಕು ಅಂತ ಕೇಳಿದ್ರು. ಅದಕ್ಕೆ ಬರ್ತೀನಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಔತಣಕೂಟ ಇಲ್ಲ, ಔತಣಕೂಟ ಇಲ್ಲ. ಸಹಜವಾಗಿ ಊಟಕ್ಕೆ ಕರೆದಿದ್ದಾರೆ, ಅದಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲರೂ ಹೋಗ್ತೀವಿ, ನಾವೆಲ್ಲ ಹೋಗ್ತೀವಿ. ಸರ್, ಈಗ ನಿನ್ನೆ CM ನೀವು ಮೋದಿಯಪ್ಪನವರು ಪ್ರತ್ಯೇಕವಾಗಿ ಸಭೆ ಮಾಡಿದ್ದಾರೆ ಏನೋ ಅಂತ ಒಂದು ಚರ್ಚೆ. ಎಲ್ಲಿ ಮಾಡಿದ್ರು? ವಿಧಾನಸೌಧದಲ್ಲಿ. ಇಲ್ವಲ್ಲ, ಪ್ರತ್ಯೇಕವಾಗಿ ಇದು ಮೀಟಿಂಗ್ ಆಯಿತು. ನಾವು ಅದು ಏನಾಯ್ತು, ಮೀಟಿಂಗಿಗೆ ಡಿಲೇ ಆಯಿತು. 1 ಗಂಟೆಗೆ ಕರೆದಿದ್ದು, 1 ಗಂಟೆ ಬೇಡ 4 ಗಂಟೆಗೆ ಭೇಟಿ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಆವಾಗ ಮಾದೇವಪ್ಪನವರು, ನಾವು ಪಕ್ಕದ ಆಫೀಸ್ ಅಲ್ವಾ, ನಾವು ಊಟಕ್ಕೆ ಏನು ಮಾಡೋದು ಅಂತ, ಹೋಗೋಣ ಊಟಕ್ಕೆ ಅಂತ. ಇಲ್ಲ, ನಮಗೆ ಊಟ ಇಲ್ಲೇ ಬರ್ತಾ ಇದೆ, ಇಲ್ಲೇ ಮಾಡೋಣ ಅಂದರು. ಸೊ ನಾನು ಅವರು ಪಕ್ಕದಲ್ಲೇ ಚೇಂಬರ್ ಅಲ್ಲ, ಊಟ ಮಾಡಿದೆ. ಒಳ್ಳೆ ಮುದ್ದೆ, ಆಮೇಲೆ ಮೂಲಂಗಿ ಸಾರು ಎಲ್ಲ ಹಾಕಿದ್ರು. ಸರ್, ನಾಯಕತ್ವ ಬದಲಾವಣೆ ವಿಚಾರ, ಕ್ರಾಂತಿ ಬಗ್ಗೆ ಮಾತಾಡೋ ಸಚಿವರುಗಳು ದಣಿವು ತಗೋಬಾರ್ದು ಅಂತ ಶಿವಕುಮಾರ್ ಅವರು ಸಲಹೆ ಕೊಟ್ಟಿದ್ದಾರೆ ಸರ್. ಈ ರೀತಿ ಚರ್ಚೆ ಮಾಡೋದು ಬೇಡ ಅಂತ.
ಈ ತರ ನಾಯಕತ್ವ ಬದಲಾವಣೆ ಮತ್ತೆ ಕ್ರಾಂತಿ ದಲಿತ ಸಿಎಂ ವಿಚಾರ ಈ ತರ ಚರ್ಚೆ ಮಾಡೋರ್ಗೆಲ್ಲ ಸಲಹೆ ಕೊಟ್ಟಿದ್ದಾರೆ ಸರ್. ತಾವೆಲ್ಲ ದಣಿ ತಗೋಬೇಡಿ, ಆರಾಮಾಗಿರಿ ಅಂತ ಸಲಹೆ ಕೊಟ್ಟಿದ್ದಾರೆ ಸರ್. ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಕರೆಕ್ಟಾಗಿ ಹೇಳಿದ್ದಾರೆ. ನೀವೇನು ಮಾತಾಡಬೇಡಿ ಅಂತ ತಾಕೀತ ಎಚ್ಚರಿಕೆ ತಾಕೀತ್ ಏನು ಮಾಡಿಲ್ಲ ಅವರು, ಆದರೆ ಅವರು ಆ ಅಭಿಪ್ರಾಯ ಹೇಳಿದರು. ಅದೇ ಅಂದ್ರೆ ಯಾರು ಮಾತಾಡ್ಬೇಡಿ, ತಾಕೀತು ಅಧ್ಯಕ್ಷರಾಗಿ ತಾಕೀತು ಕೊಡೋದಕ್ಕೆ ಅವ್ರಿಗೆ ಅಧಿಕಾರನೂ ಇದೆ, ಆದರೆ ಅವರು ಆ ಅರ್ಥದಲ್ಲಿ ಹೇಳಿದರು. ಸರ್ RSS ಇದ್ರಲ್ಲಿ ಭಾಗವಹಿಸಿದಂತವ್ರಿಗೆ ನೋಟಿಸ್ ಏನೋ ಇದಾಗಿದೆ ಸರ್. ಇದು ನಿಮ್ಮ ಇಲಾಖೆಗಲ್ಲ, ಆದ್ರೆ ಚರ್ಚೆ ಆಗ್ತಿದೆ. ಪ್ರಿಯಾಂಕ್ ಅವರು ವಯನಾಡು MP ಅನ್ನುವಂತ ಕಾರಣಕ್ಕಾಗಿ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ವಯನಾಡಿಗೆ ಪ್ಯಾಕೇಜ್ 3 ದಿನ ಪ್ಯಾಕೇಜ್ ಹೊಸ ಅಂದ್ರೆ ಸರ್ ಈಗ ವಯನಾಡಿಗೆ ಬನ್ನಿ ಅಂತ ಹೇಳಿ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಆಡ್ ಕೊಟ್ಟಿದೆ. ಅಂದ್ರೆ ಕರ್ನಾಟಕದಲ್ಲಿ ಅಂತ ಟೂರಿಸಂ ಪ್ಲೇಸ್ ಇಲ್ವಾ? ಯಾಕೆ ಆ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಹೆಚ್ಚಿಗೆ ಎಂಟರ್ಟೈನ್ ಮಾಡ್ತಾ ಇದೆ ಕರ್ನಾಟಕ ಟೂರಿಸಂ ಅಂತ ಹೇಳಿ? ಟೂರಿಸಂ ಮಂತ್ರಿಗಳು HK ಪಾಟೀಲ್ ಇದ್ದಾರೆ, ಅವ್ರನ್ನ ನೀವು ಕೇಳಿದ್ರೆ ಹೇಳ್ತಾರೆ. ಪೊಲೀಸಿಗೆ ಕೇಳಿದ್ರೆ ಹೇಳಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.